ರಾಜ್ಯದಲ್ಲಿ ಮತದಾನಕ್ಕೆ ಒಂದೇ ದಿನ ಬಾಕಿ. ಅಭ್ಯರ್ಥಿಗಳಿಂದ ಮನೆ ಮನೆಗೆ ತೆರಳಿ ಪ್ರಚಾರ. ಮತದಾರರನ್ನ ಒಲಿಸಿಕೊಳ್ಳಲು ಕಡೆ ಕ್ಷಣದ ಕಸರತ್ತು. ತುಮಕೂರಿನಲ್ಲಿ ಗೌಡರ ಕೊನೆ ಕ್ಷಣದ ಕಸರತ್ತು ನಡೀತಾ ಇದೆ. ಅಲ್ಲಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡರಿಂದ ಮನೆ ಮನೆ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಶಾಸಕ ಗೌರಿಶಂಕರ್ ಮನೆಗೆ ದೇವೇಗೌಡರು ಭೇಟಿಯನ್ನ ಕೂಡ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರ ಮನೆಗೆ ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿಯನ್ನ ನೀಡಿದ್ದಾರೆ. ತುಮಕೂರು ಕ್ಷೇತ್ರದ ಅಭ್ಯರ್ಥಿ ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಮತದಾರರನ್ನ ಸೆಳೀತಾ ಇದ್ದಾರೆ. ಗೆಲುವಿಗಾಗಿ ದೇವೇಗೌಡರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ದೇವೇಗೌಡರಿಂದ ಮನೆ ಮನೆ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ತುಮಕೂರಿನ ಹಲವೆಡೆ ಗೌಡರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಎಚ್.ಡಿ. ದೇವೇಗೌಡರು ಗೌರಿಶಂಕರ್ ಅವರ ಮನೆಗೆ ಬಂದಂತಹ ಸಂದರ್ಭ ಅದು. ಗೌರಿಶಂಕರ್ ಅವರು ಹಾರವನ್ನ ಹಾಕುವ ಮುಖಾಂತರ ಅವರನ್ನ ಬರಮಾಡ್ಕೊಳ್ತಾರೆ, ಸ್ವಾಗತಿಸ್ತಾರೆ. ಅವರ ಕಾಲಿಗೆ ಕೂಡ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ತಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರು ಅವರ ಮನೆಗೆ ಜೆಡಿಎಸ್ನ ವರಿಷ್ಠ ದೇವೇಗೌಡರು ಹೋಗಿದ್ದಾರೆ. ಮಂಡ್ಯ ಚುನಾವಣಾ ಅಖಾಡದಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಅಭ್ಯರ್ಥಿಗಳ ಪರವಾಗಿ ಹಣ, ಜಮೀನು ಬೆಟ್ಟಿಂಗ್ ನೀಡಲಾಗ್ತಾ ಇದೆ. ಮಂಡ್ಯದಲ್ಲಿ ಜೋರಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ. ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯ ಅನ್ನೋದು. ಸಿಎಂ ಕುಮಾರಸ್ವಾಮಿ ಅವರ ಪುತ್ರ, ಮುಖ್ಯಮಂತ್ರಿ ಪುತ್ರನೇ ಒಂದ್ ಕಡೆ ಸ್ಪರ್ಧೆಯನ್ನ ಮಾಡಿದ್ರೆ, ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಮಂಡ್ಯ ಕ್ಷೇತ್ರ. ಅಭ್ಯರ್ಥಿಗಳ ಪರ ಲಕ್ಷ ಹಣ ಮತ್ತು ಒಂದ್ ಕಡೆ ಜಮೀನನ್ನ ಪಣಕ್ಕಿಡಲಾಗ್ತಾ ಇದೆ. ಎಷ್ಟು ಬೇಕಾದ್ರೂ ಕೂಡ ಕಟ್ತೀವಿ ಅಂತಾರೆ. ಇಬ್ಬರ ಬೆಂಬಲಿಗರು ಕೂಡ ನಾ ಮುಂದು ಅಂತ ಬೆಟ್ಟಿಂಗಿಗೆ ರೆಡಿ ಇದ್ದಾರೆ. ಬೆಟ್ಟಿಂಗ್ ಕಟ್ಟಿದ ಆಡಿಯೋ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಯಾವ ರೀತಿಯಾಗಿ ಅಲ್ಲಿ ಬೆಟ್ಟಿಂಗ್ ಬಾಜಿ ನಡೆದಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಒಂದು ಆಡಿಯೋ ಕ್ಲಿಪ್ ಕೂಡ ಲಭ್ಯವಾಗಿದೆ. ಅರ್ಥ ಆಗಿಲ್ಲ. ನೀನು 3,000 ಬೆಟ್ಟಿಂಗ್ ಕಟ್ಟಿದ್ಯಾ? 3,000 ಲೀಡಿಂಗ್ ಬರ್ತಾರೆ ಅಂತ ಕಟ್ಟಿದ್ಯಾ? ಬೆಟ್ಟಿಂಗ್ ಜೆಡಿಎಸ್ ಬರ್ತದೆ. ಜೆಡಿಎಸ್ 3,000 ಅಲ್ಲ 3 ಲಕ್ಷ. 3 ಲಕ್ಷ ಇನ್ನ ಎಲೆಕ್ಷನ್ ಮುಗಿಲ್ಲ. 30,000 ಗೆಲ್ಬಹುದು. ಜಮೀನೇ ಕಟ್ತಾರೆ ಇಲ್ಲಿ ಮಂಡ್ಯದಲ್ಲಿ. ಹೌದಾ? ನೀವು 3 ಲಕ್ಷ ಕಟ್ಟಿದ್ಯಾನಾ? 3 ಲಕ್ಷ, ಇನ್ನೂ 3 ಲಕ್ಷ ಕಟ್ತೀನಿ. ನನ್ನ ಫೋನ್ ಇದು ಮಾಡಲಿಲ್ಲ, ಆಟೋ ನಂಬರ್ನ ಹಾಕ್ತಾರೆ. ಅಲ್ಲ ನಂಬರ್, ಫೋನ್ ನಂಬರ್, ಮೊಬೈಲ್ ನಂಬರ್. ಗೆದ್ಮೇಲೆ ವಿಶ್ ಮಾಡಕ್ಕೆ ನಿಮ್ಮ ಹೆಸರೇನ? ಹೋಗ್ಲಿ ನಿಮ್ಮ ಫೋನ್ ತಗೋಬೋದಲ್ಲ. ಒಂದು ನಿಮಿಷ. ಅಲ್ಲ ನಂಬರ್ ತಗೊಳ್ಳಿ. ನಿಮ್ಮ ಹೆಸರೇನ? ಗೆದ್ಮೇಲೆ ವಿಶ್ ಮಾಡೋ ನಂಬರ್ ನನಗೆ ಅರ್ಥ ಆಗಿಲ್ಲ. ನೀನು 3,000 ಬೆಟ್ಟಿಂಗ್. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಈ ಒಂದು ಬೆಟ್ಟಿಂಗ್ ಭರಾಟೆ ಯಾವ ರೀತಿಯಾಗಿದೆ ಅಂತ? ಎಸ್ ಪೃಥ್ವಿ, ಏನು ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ, ಪ್ರತಿಷ್ಠೆಯ ಕಣವಾಗಿದೆ. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಒಂದು ಸಮಬಲದ ಹೋರಾಟ ಇದೆ. ಹೀಗಾಗಿ ಬೆಟ್ಟಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ಬಹುದು. ಏನು ಸಾಕಷ್ಟು ಜನ ಕೆಲವರು ನಿಖಿಲ್ ಕುಮಾರಸ್ವಾಮಿ ಪರ ಜಮೀನು ಅಥವಾ ದೊಡ್ಡ ಲಕ್ಷ ಗಟ್ಟಲೆ ಹಣ ಕಟ್ಟಿದ್ರೆ, ಇನ್ನು ಕೆಲವರು ಸುಮ್ಮಕ್ಕ ಗೆದ್ದೇ ಗೆಲ್ತಾರೆ ಅಂದ್ಬಿಟ್ಟು ಕೂಡ ಲಕ್ಷಕ್ಕೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಒಬ್ರು ಆಟೋ ಡ್ರೈವರ್ ನಿನ್ನೆ ಹೇಳ್ತಾ ಇದ್ರು KM ದೊಡ್ಡಿಯಲ್ಲಿ. ಅವರು ಏನಂದ್ರೆ 3 ಲಕ್ಷ ನಾನು ದುಡ್ಡು ಕಟ್ಟಿದೀನಿ, ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ ರೀತಿಯಾಗಿ ಸಾಕಷ್ಟು ಜನ ಇಲ್ಲಿ ಉದಾಹರಣೆ ಸಿಗುತ್ತೆ. ಕೆಲವರು ಅರ್ಧ ಎಕರೆ ಜಮೀನು ಕಟ್ಟಿದ್ದಾರೆ, ಇನ್ ಕೆಲವರು 1 ಎಕರೆ ಜಮೀನು ಕಟ್ಟಿದ್ದಾರೆ, ಕೆಲವರು ಜೋಡೆತ್ಗಳನ್ನ ಕಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಬಿರುಸಿನವಾಗಿ ಬೆಟ್ಟಿಂಗ್ ಚಟುವಟಿಕೆ ನಡೀತಾ ಇದೆ ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಚಾರಕ್ಕೆ ಬರಲು ಮತದಾರರಿಗೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆಯಾ? ಬೀದರ್ನಲ್ಲಿ ಮತದಾರರಿಗೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಆಪ್ತನಿಂದ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇರುವಂತದ್ದು. ಇದು ಬೀದರ್ನಲ್ಲಿ ಮತದಾರರಿಗೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆಯಂತೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಆಪ್ತನಿಂದ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇರುವಂತದ್ದು. ಖೂಬಾ ಆಪ್ತ ಸಹಾಯಕ ಅಮರ ಹಿರೇಮಠ ಹಣವನ್ನ ಹಂಚ್ತಾ ಇರುವಂತ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಭಗವಂತ ಖೂಬಾ ಮನೆ ಎದುರಲ್ಲೇ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆಯಂತೆ. ಈಗ ಆಲ್ರೆಡಿ ನೋಡಿದ್ವಿ ಮಂಡ್ಯದಲ್ಲೂ ಕೂಡ
ಒಂದು ಆಡಿಯೋ ಯಾವ ರೀತಿಯಾಗಿ ವೈರಲ್ ಆಗಿತ್ತು, ಪುಟ್ಟರಾಜು ಮತ್ತೆ ಮಾದೇಗೌಡರು ಮಾತನಾಡಿದಂತ ಒಂದು ಆಡಿಯೋ, ಈಗ ಅದರಲ್ಲೂ ಈಗ ದೃಶ್ಯಾವಳಿಗಳೇ ಲಭ್ಯವಾಗಿದೆ, ಹಣವನ್ನ ಹಂಚ್ತಾ ಇದ್ದಂತ ದೃಶ್ಯ.